ಒಂದು ಕಡೆ ದೇವರು ಅನ್ನೋ ನಂಬಿಕೆ, ಮತ್ತೊಂದು ಕಡೆ ಪ್ರಾಕ್ಟಿಕ್ಯಾಲಿಟಿ. ನಂಬಿಕೆ ಮತ್ತು ಪ್ರಾಕ್ಟಿಕ್ಯಾಲಿಟಿ ಇವೆರಡರ ನಡುವೆ ಹೇಗೆ ಬದುಕೋದು, ಅದನ್ನ ನಮ್ಮೆಲ್ಲರೂ ಪ್ರತಿನಿತ್ಯ ಬಹಳ ಅದ್ಭುತವಾಗಿ ಹೇಳ್ಕೊಡ್ತಾ ಇರ್ತಕ್ಕಂಥ ಒಬ್ರು ವಿಶೇಷವಾದ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಲೆಟ್ ಮಿ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಅರುಳ್ ಆಳಂದ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ವಿನಾಯಕ್ ಸರ್, ತುಂಬಾ ಖುಷಿ ಆಗ್ತಾ ಇದೆ ತಮ್ಮನ್ನು ಭೇಟಿಯಾಗಿ. ನನಗೆ ಚಿಕ್ಕ ವಯಸ್ಸಿಂದನೂ ತಮ್ಮ ನೋಡಿದ್ರೆ ಏನೋ ಒಂದು ಅಕ್ಕರೆ. ಯಾಕೆ ಅಂದರೆ ನನ್ನನ್ನು ಬಹಳ ಪ್ರೀತಿಯಿಂದ ನಡೆಸ್ಕೊಂತೀರಾ, ಎಲ್ಲರನ್ನೂ ಬಹಳ ಮುಗ್ಧತೆಯಿಂದ ಕಾಣ್ತೀರಾ ತಾವು, ಅಥವಾ ಮುಗ್ಧರನ್ನ ಕಾಣ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಾತಿನಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅನ್ಸುತ್ತೆ ಸರ್. ವಾರ್ಮ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ನೀವು ಹೇಳಿದ್ರಿ, ಮನುಷ್ಯನಿಗೆ ಒಂದು ಇನ್ನೋಸೆನ್ಸ್ ಇರುತ್ತೆ, ಇಲ್ಲ ಇಗ್ನೋರೆನ್ಸ್ ಇರುತ್ತೆ. ಓಕೆ. ಸಾಮಾನ್ಯವಾಗಿ ನನಗೆ ಪ್ರಾಪಂಚಿಕ ವಿಚಾರದಲ್ಲಿ ಬಹಳಷ್ಟು ಜನ ಇನ್ನೋಸೆನ್ಸಿನೇ. ಇಗ್ನೋರೆನ್ಸ್ ಅನ್ನೋದು ಏನಾಗುತ್ತಂದ್ರೆ, ಒಂದು ಬಹಳ ಕಲ್ತಿರೋನ್ಗೆ, ಇಲ್ಲ ಬಹಳ ದುಡ್ಡಿರೋನ್ಗೆ, ಅಥವಾ ಭಕ್ತಿನೇ ಇಲ್ಲದೆ ಇರೋನ್ಗೆ. ಅಂದ್ರೆ ಭಕ್ತಿ ಅಂದ್ರೆ ಕೆಲಸದ ಮೇಲೆ ಭಕ್ತಿ ಇರ್ಬೋದು, ದೇವ್ರ ಮೇಲೆ ಭಕ್ತಿ ಇರ್ಬೋದು, ಅಂತವ್ರಿಗೆ ಮಾತ್ರ ಇಗ್ನೋರೆನ್ಸ್ ಬರುತ್ತೆ. ಬಟ್ ಹುಟ್ಟಿದಾಗ ಎಲ್ಲರೂ ಇನ್ನೋಸೆಂಟ್ ಆಗಿ ಹುಟ್ಟುತ್ತಾರೆ, ಆಮೇಲೆ ಅದನ್ನ ಇಗ್ನೋರೆನ್ಸ್ ನ ತುಂಬ್ಕೋತಾರೆ. ಆ ಇನ್ನೋಸೆನ್ಸ್ಗೂ ಇಗ್ನೋರೆನ್ಸ್ಗೂ ಡಿಫರೆನ್ಸ್ ಏನಿದೆ? ನಾವೇನ್ ಹೇಳ್ತೀವಿ, ಈಗ ನೀವು ಒಂದು ಲೈಫ್ ಕೋಚು, ಒಂದು ಅಸ್ಟ್ರಾಲಜರು, ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಫೇಟ್ ಅಂಡ್ ಫ್ರೀ ವಿಲ್ ಅಂತ ಹೇಳ್ತಾರೆ. ವಿಧಿ ಮತ್ತೆ ಆಸೆ, ಇದು ಎರಡರ ಮಧ್ಯೆ ಜ್ಯೋತಿಷ ಕೆಲಸ ಮಾಡುತ್ತೆ. ಒಬ್ಬ ಮನುಷ್ಯನಲ್ಲಿ ಏನ್ ಒಂದೇ ಮೇಷ್ಟ್ರು, ಒಂದೇ ಪಾಠ, ನಾವು ಸೈಂಟಿಫಿಕ್ ಆಗಿ ಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. 30 ಜನ ಮಕ್ಕಳು, ಒಬ್ಬೊಬ್ರಿಗೆ ಒಂದೊಂದು ಮಾರ್ಕ್ ಬರುತ್ತೆ. ಯಾಕೆ ಸೈಂಟಿಫಿಕ್ ಆಗಿ ಟೀಚ್ ಮಾಡಿದ್ರೆ ಎಲ್ರಿಗೂ ಒಂದೇ ಮಾರ್ಕ್ ಬರಬಾರ್ದು? ವಾಟ್ ಈಸ್ ದೇರ್ ಪರ್ಸೆಪ್ಷನ್? ಆ ಪರ್ಸೆಪ್ಷನ್ಗೆ ಯಾರು ಕಾರಣ? ಊಟ ಕಾರಣನಾ, ಅಪ್ಪ ಅಮ್ಮ ಕಾರಣನಾ, ಅಥವಾ ಬೆಳೆಸಿರೋ ರೀತಿ ಕಾರಣನಾ, ಅಥವಾ ನಾವು ತುಂಬಿರೋ ವಿಚಾರ ಕಾರಣ? ಇಲ್ಲ. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಯೂನಿಕ್. ಅವರು ಏನೋ ಒಂದು ಪಡ್ಕೊಂಬಂದಿರ್ತಾರೆ. ಒಬ್ಬರಿಗೆ ಮ್ಯಾಥ್ಸ್ ಚೆನ್ನಾಗಿ ಬರ್ಬೋದು, ಒಬ್ಬರಿಗೆ ಕಲೆ ಚೆನ್ನಾಗಿ ಬರ್ಬೋದು, ಇನ್ನೊಬ್ಬರಿಗೆ ಹಾಡು ಹೇಳೋದು ಚೆನ್ನಾಗಿ ಬರ್ಬೋದು, ಇನ್ನೊಬ್ಬರಿಗೆ ಕೆಲಸ ಮಾಡೋದು ಚೆನ್ನಾಗಿ ಬರ್ಬೋದು. ಈಗೇನು ಸರ್ಕಾರಗಳಾಗಲಿ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಚೇಸ್ ಮಾಡಿ, ಟ್ಯಾಲೆಂಟ್ನ ಚೇಸ್ ಮಾಡಿ ಅಂತ ಹೇಳ್ತಾರಲ್ಲ, ಆ ಟ್ಯಾಲೆಂಟ್ ಚೇಸ್ ಮಾಡೋದಕ್ಕೆ ಏನಾದ್ರು ಒಂದು ಮಾರ್ಗ ಇಟ್ಕೊಂಡು ನಾವು ಮಾಡಿದ್ರೆ ಸೈಕಾಲಜಿಕಲ್ ಪ್ರೋಸೆಸ್ಸು, ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ಸು ಹೆಲ್ಪ್ ಆಗಲ್ಲ. ಖಂಡಿತ ಜ್ಯೋತಿಷ ಹೆಲ್ಪ್ ಮಾಡುತ್ತೆ. ಬಿಕಾಸ್ ದೇರ್ ಇಸ್ ಎ ಸೇಯಿಂಗ್, ಯು ಚೂಸ್ ಎ ಜಾಬ್ ದಟ್ ವಿಚ್ ಯು ಲೈಕ್, ಯು ನೀಡ್ ನಾಟ್ ವರ್ಕ್ ಎ ಡೇ ಅಂತ. ನಿಮ್ಗೆ ಇಷ್ಟವಾದಂತಹ ಕೆಲಸವನ್ನು ಆರಿಸ್ಕೊಂಡ್ರೆ ನೀವು ಬೇಜಾರು ಪಟ್ಕೊಳ್ಳಂಗೆ ಇಲ್ಲ, ಸ್ಟ್ರೆಸ್ಸೇ ಬರಲ್ಲ. ಐ ವಿಲ್ ಟೆಲ್ ಯು, ದೇರ್ ವಿಲ್ ಬಿ ನೋ ಸ್ಟ್ರೆಸ್, ವರ್ಕ್ ಸ್ಟ್ರೆಸ್. ಈಗ ಏನಾಗಿದೆ, 10 ಟೀಚರ್ಸ್ ಇದ್ದಾರೆ ಒಂದು ಸ್ಕೂಲಲ್ಲಿ ಅಂದ್ರೆ 8 ಜನ ಸಂಬಳಕ್ಕೆ ಬರ್ತಾರೆ, 2 ಪಾಠ ಮಾಡಕ್ ಬರ್ತಾರೆ. ಈ ರೀತಿ ಏರುಪೇರುಗಳು ಸಾಕಷ್ಟು ಆಗಿದೆ. ಇವತ್ತಿನ ದಿವಸ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ನೋಡಿ, ಲ್ಯಾಟೆಕ್ಸ್ ಇಂಜಿನಿಯರಿಂಗ್ ಓದಿರೋರು, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಓದಿರೋರು, ರಬ್ಬರ್ ಇಂಜಿನಿಯರಿಂಗ್, ಎಲ್ಲರೂ ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ. ಈಗ ಎಲ್ಲರೂ ಸಾಫ್ಟ್ವೇರ್ ಬಂದಾಗ ಆ ನೇಚರ್ ಏನಾಗುತ್ತೆ, ತಳಮಳ ಆಗುತ್ತೆ. ಈಗ ನಮ್ಮ ಹತ್ರ ಬಂದು ಯಾರೋ ಒಬ್ರು ನಮ್ಮ ಮಗುನ ಏನು ಓದಿಸ್ಲಿ ಸರ್ ಅಂತ ಕೇಳಿದ್ರೆ, ನಾವೇನ್ ಮಾಡ್ತೀವಿ ಅಂದ್ರೆ, ಅವರ ನಾಲೆಡ್ಜ್ ಏನಿದೆ, ಅವರ ಪರ್ಸೆಪ್ಷನ್ ಲೆವೆಲ್ ಏನಿದೆ, ಅವನ ಇಂಟೆಲಿಜೆನ್ಸ್ ಏನಿದೆ, ಏನಾಗುತ್ತೆ ನೋಡಿ. ಇನ್ನೊಂದು ಕೂಡ ಹೋಗ್ತಾ ಹೇಳ್ತೀನಿ, ಯು ಕ್ಯಾನ್ ಸಿ ಆಲ್ಮೋಸ್ಟ್ 90% ಇಂಜಿನಿಯರ್ಸ್ ಆರ್ ಇಂಟ್ರೋವರ್ಟ್ಸ್. ಅದೇ ತರ 95% ಎಕ್ಸ್ಟ್ರೋವರ್ಟ್ಸ್ ಆರ್ ಮಾರ್ಕೆಟಿಂಗ್ ಪೀಪಲ್, ಸೇಲ್ಸ್ ಪೀಪಲ್, ಮ್ಯಾನೇಜ್ಮೆಂಟ್ ಪೀಪಲ್. ನಮ್ಮ ತರದವರು ತಗೋಬಹುದು, ಖಂಡಿತ ತಗೋಬಹುದು. ಈಗೇನಾಗುತ್ತೆ, ಒಬ್ಬ ಮನುಷ್ಯನ ಮ್ಯಾಥಮೆಟಿಕ್ಸೇ ಇಂಟ್ರೆಸ್ಟ್ ಇರಲ್ಲ. ಅವ್ನು ಮ್ಯಾಥಮೆಟಿಕ್ಸ್ ಓದು, ಖಂಡಿತ ಮ್ಯಾಥ್ಸ್ ಬೇಕು, SLC ವರೆಗೂ ಮ್ಯಾಥ್ಸ್ ಬೇಕು. ನಮ್ಮ ಮಗ ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಇದೇ ಆಗಬೇಕು ಅಂತ ನೀವು ಅವ್ರ ಹಣೆ ಬರನ ಬದಲಾಯಿಸ್ಕೋದ್ರೆ, ಈಗ ಎಷ್ಟು ಜನ ನೀವು ಇಂಜಿನಿಯರ್ ಮಾಡಿರೋರು ತಂದೆ ತಾಯಿನ ಕೇಳ್ತಾ ಇದ್ದೀನಿ, ಅವ್ರು ಅದೇ ಓದಿದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆರಳ್ಬಿಟ್ಟು ಎಣಿಸ್ಬೋದು ನೀವು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಂದ್ಬಿಡ್ತು, ಇನ್ನು ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಇಲ್ಲದೆ ಹೋಗುತ್ತೋ. ಅವಾಗ ಏನಾಗುತ್ತಂದ್ರೆ, ಕಮ್ ಬ್ಯಾಕ್ ಟು ನೇಚರ್. ನೇಚರ್ ಅಂದ್ರೆ, ನಾನು ಹಿಂದಿನ ಕಾಲಕ್ಕೆ ಕಾಗೆ ಸರ್ 400 ವರ್ಷಕ್ಕೆ ಮುಂಚೆ ಒಂದೇ ತರ ಗೂಡು ಕಟ್ತಾ ಇತ್ತು, ಈಗಲೂ ಅದೇ ಗೂಡು ಕಟ್ಟುತ್ತೆ ಅಂದ್ರೆ ಇಲ್ಲ, ಮನುಷ್ಯ ಬಹಳ ಇಂಪ್ರೂವ್ ಆಗಿದ್ದಾನೆ. ಅದಕ್ಕೆ ನಾವು ಗೈಡೆನ್ಸ್ ಯಾರಿಗೆ ಬೇಕಾಗಿರೋದ್ರೆ ನೋಡಿ, ಒಂದು ಪ್ರಾಣಿ ಹುಟ್ಟಿದಾಗ ಅದಕ್ಕೆ ಯಾರು ಸಪೋರ್ಟು ಬೇಡ, ಅಂಬಲಿಕಲ್ ಕಾರ್ಡು ಇರಲ್ಲ, ಅದೇ ಬಿದ್ದೋಗುತ್ತೆ. ಆದ್ರೆ ಮನುಷ್ಯನಿಗೆ ಮಾತ್ರ ಹುಟ್ಟಿದಾಗಿಂದ ಸಾಯೋವರೆಗೂ ಏನಾದ್ರು ಒಂದು ಸಹಕಾರ ಬೇಕೇ ಆಗುತ್ತೆ, ಏನಾದ್ರು ಒಂದು ಗೈಡೆನ್ಸ್ ಬೇಕೇ ಆಗುತ್ತೆ. ಅವ್ನು ಎಲ್ಲಾರು ಒಂದು ಗೈಡೆನ್ಸ್ನ ತಗೊಳ್ಳೇಬೇಕಾಗುತ್ತೆ. ಒಂದು ಆನೆ ಮರಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆಯಲ್ಲಿ ನಿಂತ್ಕೊಳ್ಳುತ್ತೆ, ಮನುಷ್ಯ ನಡೆಯಕ್ಕೆ 1 ವರ್ಷ ಆಗುತ್ತೆ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅದಕ್ಕೋಸ್ಕರ ನಮ್ಗೆ ಇನ್ನೊಬ್ರು ಅದನ್ನ ಸಜೆಷನ್ ಕೊಡ್ತಾ ಇದ್ದಾರೆ ಅಂದ್ರೆ, ಅವ್ರು ದೊಡ್ಡವರು, ನಾವು ಚಿಕ್ಕವರು ಅಂತಲ್ಲ. ಇಫ್ ಯು ನೋ, ಆಸ್ ಐ ಟೋಲ್ಡ್ ಯು, ಇಫ್ ಯು ಆರ್ ಸಕ್ಸಸ್ಫುಲ್, ಲೀಡ್. ಎಷ್ಟು ಜನ ಸಕ್ಸಸ್ಫುಲ್ ಇರೋರು ಲೀಡ್ ಮಾಡಿದ್ದಾರೆ? ಎಷ್ಟು ಕ್ರಿಕೆಟ್ ಪ್ಲೇಯರ್ಸು ಕೋಚ್ ಆಗಿದ್ದಾರೆ? ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಒಂದು ಕ್ರೀಡಾ ಜಾಗ ತಗೊಂಡ್ರು ಕೂಡ ಪ್ರತಿಭಾವಂತರನ್ನೆಲ್ಲ ತಯಾರು ಮಾಡಿರೋರು ಪ್ರತಿಭಾವಂತರು ಇಲ್ಲದೆ ಇರೋರು.
ಆವಾಗಲೇ ಸರ್ ನಂಗೆ ಭಾಳ ಚೆನ್ನಾಗಿರೋ ಅವ್ರು ಮಾತು ಹೇಳಿದ್ರು, ಇಫ್ ಯು ಆರ್ ಸಕ್ಸಸ್ಫುಲ್ ಲೀಡ್, ಇಫ್ ಯು ಆರ್ ಅ ಫೇಲ್ಯೂರ್ ಗೈಡ್. ಹೌದು, ಆಗುತ್ತೆ. ಈಗ ನನ್ನ ನೋಡೋರು ಎಷ್ಟೋ ಜನ ಸಾರ್ ಏನೋ ಫೇಲ್ಯೂರ್ ಆಗಿದ್ದಾರೆ ಏನೋ ಅಂತ ಅನ್ನಿಸ್ಬೋದು, ಇವತ್ತಿನ ದಿವಸ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅನ್ನಿಸ್ಬೋದು. ಬಟ್ ನಾನೇನೇನೆಲ್ಲ ಅನ್ಕೊಂಡಿದ್ನೋ ಅದು ಆಗ್ಲಿಲ್ಲ. ಅಲ್ಲಿ ಅದೇನಾಗುತ್ತೆ, ಅದು ಫ್ರೀ ವಿಲ್ ಆಗುತ್ತೆ. ಬಟ್ ನನ್ನ ಫೇಟ್ ಏನಿತ್ತು ಅನ್ನೋದು ನಮ್ಮ ತಂದೆ ಹೇಳಿದ್ರು. ಬಿಕಾಸ್ ಈ ವಾಸ್ ಆಲ್ಸೋ ಬಿಗ್ ಅಸ್ಟ್ರಾಲಜರ್, 5 generations ಅಸ್ಟ್ರಾಲಜರ್ ಆಗಿರೋದ್ರಿಂದ ವೆನ್ ಐ ಮಿಸರಬ್ಲಿ ಫೇಲ್ಡ್ ಇನ್ ಸರ್ಟನ್ ಥಿಂಗ್ಸ್ ಎಟ್ ಟೀನೇಜ್ ಅಂಡ್ ಆಫ್ಟರ್ ದಟ್ ಕಾಲೇಜ್ ಮುಗಿಸ್ಕೊಂಡಿದ್ದೆಲ್ಲ ಇದ್ದಾಗ ಈ ಸೆಟ್ ನೋ, ನಿನ್ಗೆ ಇದೆಲ್ಲ ದಾರಿ, ನೀನ್ ಮಾತಾಡಿ ಬದುಕಬೇಕು, ನೀನ್ ಸರ್ವಿಸ್ ಓರಿಯೆಂಟೆಡ್ ಕೆಲ್ಸಕ್ಕೆ ಹೋಗ್ಬೇಕು, ನೀನ್ ಮಾತಾಡಿ ಬದುಕಬೇಕು. ಮಾತಾಡಿ ಬದುಕಬೇಕು ಅಂದ್ರೆ ಏನ್ ಮಾಡೋದು? ಸರಿ, ಒಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಸೇರ್ಕೊಂಡ್ಬಿಡೋಣ. ಮಾತು ಬರ್ತಾ ಇತ್ತಲ್ಲ. ಈಗ ನಾವೇನ್ ಹೇಳ್ತೀವಿ, ಬುಧ ಗ್ರಹ ಚೆನ್ನಾಗಿದ್ರೆ ಮಾತಿನ ಮಲ್ಲ ಆಗ್ತಾನೆ ಅಂತ ಹೇಳ್ತೀವಿ. ಶನಿ ಗ್ರಹ ಚೆನ್ನಾಗಿದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ, ಯಾವ ಕೆಲಸ ಬೇಕಾದ್ರೂ ಮಾಡ್ತಾನೆ. ಈಗ ಟ್ರೆಕ್ಕಿಂಗ್ ಹೋಗೋರ್ಗೆಲ್ಲ ನೋಡಿ, ಈಗೇನಾಗಿದೆ ಅಂದ್ರೆ ಪ್ರಕೃತಿಯಲ್ಲೇ ಕೆಲವರು ಚೆನ್ನಾಗಿ ಮಾತಾಡೋರು ಚೆನ್ನಾಗಿ ಬರೆಯಲ್ಲ, ಚೆನ್ನಾಗಿ ಬರೆಯೋರು ಚೆನ್ನಾಗಿ ಮಾತಾಡಕ್ ಬರಲ್ಲ. ಇದು ಎರಡೂ ನೀವು ಅಳವಡಿಸ್ಕೋಬೇಕು ಅಂದ್ರೆ ಪ್ರಯತ್ನಂ ದೈವಯತ್ನಂ ಅಂತಾರೆ. ಈ ಪ್ರಯತ್ನ ಪಟ್ಟಾಗ ಕೆಲವರಿಗೆ, ಈಗ ನೋಡಿ, ಈಗ ಸರ್ವೈವಲ್ ಫಾರ್ ದಿ ಫಿಟ್ಟೆಸ್ಟ್ ಅಂತ ನ್ಯೂಟನ್ ಹೇಳ್ಬಿಟ್ಟೋದ. ಅದ್ರ ನಂತರ ಕೂಡ ನಿಮ್ಮಲ್ಲಿ ಅರ್ಹತೆ ಉಳ್ಳದ್ದು ಮಾತ್ರ ಬದುಕತ್ತೆ ಅಂತ ಹೇಳ್ತೀವಿ. ಆವಾಗ ನಿಮ್ಮಲ್ಲಿ ಏನೋ ಒಂದು ಇದೆ, ನೇಚರ್ ಅಂಡ್ ನರ್ಚರ್ ಅಂತ ಹೇಳ್ತೀವಿ. ನೇಚರ್ ಅಂಡ್ ನರ್ಚರ್ ಮಾತ್ರ ಮಾಡೋಕ್ಕಾಗುತ್ತೆ. ಒಬ್ಬ ಇಲ್ಲದೆ ಇರೋನ್ ತಲೆಯಲ್ಲಿ ಇನ್ನೊಂದನ್ನ ಏನೋ ತುಂಬ್ಸೋಕ್ಕಾಗಲ್ಲ. ಅವ್ನಿಗೆ ಮ್ಯಾಥ್ಸೇ ಬರಲಿಲ್ಲ ಅಂದ್ರೆ ಅವ್ನು ಇಂಜಿನಿಯರ್ ಮಾಡೋಕ್ಕಾಗಲ್ಲ, ಆದ್ರೆ ಅವನೊಂದು ಒಳ್ಳೆ ಆರ್ಟಿಸ್ಟ್ ಮಾಡ್ಬೋದು. ಆವಾಗ ಅದಕ್ಕೆ ನಾನು ಒಂದು ಮಾತು ನಿಮ್ಗೆ ಹೇಳಿದೆ, ನಮ್ಮಲ್ಲಿ ಒಂದು ಒಳ್ಳೆ ಗಾದೆ ಇದೆ, 1 8ರಲ್ಲಿ ಉಣ್ಣದೇ ಇರೋ ಊಟ. 8 ವಯಸ್ಸು ಒಳಗಡೆ ಒಳ್ಳೆ ಪೌಷ್ಟಿಕ ಆಹಾರಗಳು ತಿನ್ಬೇಕು. WHO ಹೇಳುತ್ತೆ, ಪ್ರೋಟೀನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ. 8 ವಯಸ್ಸು ಒಳಗಡೆ ಹಾಲು, ತುಪ್ಪ, ಬೆಣ್ಣೆ, ಮೊಟ್ಟೆ ಏನ್ ಕೊಡ್ತಾರೋ ಸಸ್ಯಾಹಾರಿ ಮಾಂಸಾಹಾರಿ ತರ ಕೊಡ್ಬೇಕು. 2 8ರಲ್ಲಿ ಕಲಿದೇ ಇರೋ ಪಾಠ 16 ವಯಸ್ಸು ಒಳಗಡೆ ತೀರ್ಮಾನ ಆಗ್ಬಿಡ್ಬೇಕು ನೀನ್ ಏನ್ ಓದ್ಬೇಕು ಅಂತ. ಇಂಥದ್ದು ನಾನು ಸೈನ್ಸ್ ಓದ್ತೀನಿ, ಕಾಮರ್ಸ್ ಓದ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೈಲಟ್ ಆಗ್ತೀನಿ, ನಟ ಆಗ್ತೀನಿ ಅಂತ. 3 8ರಲ್ಲಿ ಆಗದೆ ಇರೋ ಮದುವೆ, 24ರಲ್ಲಿ ಮದುವೆ ಆಗ್ಬೇಕಂತೆ. 4 8ರಲ್ಲಿ ಮಕ್ಕಳು, 32ರಲ್ಲಿ ಮಕ್ಕಳಾಗ್ಬಿಡ್ಬೇಕಂತೆ. ನಂಗೆ 2 ಆಗಿಲ್ಲ ಇನ್ನು. ಆಗತ್ತೆ ಹೇಳ್ತೀನಿ ನಾನು. 5 8 40 ಆಸ್ತಿ ಮಾಡ್ಬೇಕಂತೆ. 40 ವಯಸ್ಸೊಳಗೆ ಏನಾದ್ರು ಸ್ವಲ್ಪ ಕಾಸು ಮಾಡಿದಾನೆ ಅಂತ. 6 8 48 ಸಂಬಂಧ ಬೆಳೆಸ್ಬೇಕಂತ. ನಿಮ್ಗೆ 24ರಲ್ಲಿ ಮದುವೆ ಆಗಿ ಮಕ್ಕಳಾಗಿದ್ರೆ 48ರಲ್ಲಿ ಸಂಬಂಧಗಳು ಬರುತ್ತೆ. 6 8 48ರಲ್ಲಿ 7 8 54. ಅದ್ರೊಳಗೆ ಪ್ರಪಂಚ ಅಂದ್ರೆ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತಾರೆ. ಸುತ್ತಬೇಕಂತೆ. 8 8 64ರಲ್ಲಿ ಟಾಟಾ ಬೈ ಬೈ ಹೇಳ್ಬಿಟ್ರೆ ಅವನಿಗಿಂತ ಪುಣ್ಯಾತ್ಮ ರಾಜಯೋಗಿ ಯಾರಿಲ್ಲ ಅಂತ ಹೇಳ್ತಾರೆ. ಆತರ ಆಗ್ತಾ ಇದೆಯಾ? ಇಲ್ಲ. ಪ್ರಾಣಿಗಳು ಹೊಟ್ಟೆ ಹಸಿವಾದಾಗ ಊಟ ಮಾಡ್ತವೆ, ನಿದ್ದೆ ಬಂದಾಗ ಮಲಗ್ತವೆ. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ರಿಪ್ರೊಡಕ್ಷನ್ ಆಗುತ್ತೆ. ಇದು 3 ಟೈಮ್ ಇಲ್ಲದೆ ಮಾಡೋದು ಮನುಷ್ಯ ಒಬ್ಬನೇ. ಇವತ್ತಿನ ಮಾತುಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅನ್ನೋ ನಂಬಿಕೆ ನನಗಿದೆ. ನಾಯಕ ವಿತ್ ವಿನಾಯಕ ಸೀಸನ್ 4ಕ್ಕೆ, ಈ 4ನೇ ಅಧ್ಯಾಯಕ್ಕೆ ತಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ 3 ಭಾಗಗಳಿರುತ್ತೆ. ಮೊದಲನೇ ಭಾಗ ಈ ವರ್ಷ, ಈ ಸಂವತ್ಸರ ಹೇಗಿದೆ ಅದನ್ನ ನಮಗೆ ಹೇಳ್ತಾರೆ. ಅದರ ಜೊತೆಗೆ ಸೈಂಟಿಫಿಕ್ ಅಪ್ರೋಚ್ ಅಂಡ್ ಪ್ರಾಕ್ಟಿಕಲ್ ಅಪ್ರೋಚ್ ಟುವರ್ಡ್ಸ್ ಅಸ್ಟ್ರಾಲಜಿ. ಅದರ ನಂತರ 2ನೇ ಭಾಗ, ಮೊದಲ 6 ರಾಶಿಗಳ ಫಲಾಫಲ, ನಂತರ 6 ರಾಶಿಗಳ ಫಲಾಫಲ. ಇದು 3 ಭಾಗಗಳಾಗಿ ನಾವು ಈ ಒಂದು ಪಾಡ್ಕಾಸ್ಟ್ ನ ಡಿವೈಡ್ ಮಾಡಿದ್ದೀವಿ. ಇವತ್ತಿನ ನಮ್ಮ ಅತಿಥಿ ಯಾರು, ಬನ್ನಿ ತಿಳ್ಕೊಳ್ಳೋಣ. ಲೆಟ್ಸ್ ಸಿ ಹಿಸ್ ಪ್ರೊಫೈಲ್. ನಮ್ಮ ಈ ದಿವಸದ ಗೆಸ್ಟ್ ಡಾಕ್ಟರ್ KN ಅರುಳಾಳನ್. ಇವರ ತಂದೆ ತಾಯಿಗೆ 13ನೇ ಮಗನಾದ ಇವರು ಕಾಮರ್ಸ್ ಹಾಗೂ ಸೈಕಾಲಜಿಯಲ್ಲಿ 1 ಡಿಗ್ರಿ, ಸ್ಪಿರಿಚುಯಾಲಿಟಿನಲ್ಲಿ ಮಾಸ್ಟರ್ಸ್ ಡಿಗ್ರಿ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ. ಹಲವಾರು ಟಿವಿ ಕಾರ್ಯಕ್ರಮಗಳಲ್ಲಿ ನಿತ್ಯ ಜ್ಯೋತಿಷ್ಯ ಹೇಳಿ ಕರ್ನಾಟಕದ ಮನೆ ಮಾತಾಗಿರುವ ಇವರು ರೇಖಿ, ಪ್ರಾಣಿಕ್ ಹೀಲಿಂಗ್, ಕನ್ನಡ ಲಿಟರೇಚರ್, ತಮಿಳ್ ಲಿಟರೇಚರ್, ತೆಲುಗು ಲಿಟರೇಚರ್ ಹಾಗೂ ಸಾಂಸ್ಕ್ರಿಟ್ ಲಿಟರೇಚರ್ನಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಇವರ ಪತ್ನಿ ಅನುಸೂಯ, ಮಕ್ಕಳಾದ ವಿವೇಕ್ ಹಾಗೂ ವಿಜಯ್ ಎಲ್ಲರೂ ನಳಪಾಕ ಪ್ರಿಯರು ಅಂದ್ರೆ ತಪ್ಪಾಗೋದಿಲ್ಲ. ಇದಕ್ಕೆ ಸಾಕ್ಷಿ ಇವರು ನಡೆಸುವಂತಹ ಕಿಡಂಬಿ ಕಿಚನ್. ಈ ವರ್ಷದ ಎಲ್ಲಾ ರಾಶಿಗಳ ಫಲಾಫಲ ಹಾಗೂ ಪಂಚಾಂಗ ದರ್ಶನವನ್ನ ನಿಮ್ಮ ಮುಂದೆ ವೈಜ್ಞಾನಿಕವಾಗಿಡಲು ನಮ್ಮ ಪಾಡ್ಕಾಸ್ಟ್ನ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ತಡ ಮಾಡದೆ ಲೆಟ್ಸ್ ವೆಲ್ಕಮ್ ಡಾಕ್ಟರ್ KN ಅರುಳಾಳನ್ ಟು ನಾಯಕ ವಿತ್ ವಿನಾಯಕ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ ನಾನು ಕೇಳೋದೇನು ಅಂದರೆ, ಭಗವಂತ ಇದಾನ ಇಲ್ವಾ ಅನ್ನೋದು. ಅಂದರೆ ಬೀಯಿಂಗ್ ಎ ಥೀಸ್ಟ್ ಆ್ಯಂಡ್ ಏಥಿಯಿಸ್ಟ್ ಇಸ್ ಅ ಡಿಫ್ರೆಂಟ್ ಚಾಯ್ಸ್. ಈ ಜ್ಯೋತಿಷ್ಯ ಅನ್ನೋದು ಇದೆಯಲ್ಲ,
ಇದು ನಿಜವಾಗ್ಲೂ ಒಂದು ಸೈನ್ಸಾ ಅಥವಾ ಮತ್ತೊಬ್ಬರನ್ನ ಹೆದರಿಸಿ ದುಡ್ಡು ಮಾಡೋಕ್ಕಿರುವಂತಹ ಒಂದು ಕಲೆಯ? ಖಂಡಿತ. ಈಗ ಮಹಾನುಭಾವರು ಹಳೇ ಕಾಲದಿಂದ ಕೂಡ ಈ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಈಗ ನೀವು ತ್ರಿಮತಸ್ಥರು, ರಾಮಾನುಜರು, ಮಧ್ವಾಚಾರ್ಯರು, ಶಂಕರಾಚಾರ್ಯರ ಕಾಲಕ್ಕೆ ಹಿಂದಿನಿದ್ದವರು ಕೂಡ ಮಹಾಭಾರತ ರಾಮಾಯಣದಲ್ಲೇ ಕೂಡ ಜ್ಯೋತಿಷಕ್ಕೆ ಉಲ್ಲೇಖ ಇದೆ. ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ 11/9 ಅಮೆರಿಕಾನಲ್ಲಿ ಟ್ವಿನ್ ಟವರ್ಸ್ ಮೇಲೆ ಬಾಂಬ್ ಆಯಿತು. ಇದೇ ಸಮಯದಲ್ಲೇ ಅದೇ ನಕ್ಷತ್ರ ಅದೇ ರಾಶಿ ಇದ್ದಾಗಲೇ ಮಹಾಭಾರತ ಯುದ್ಧ ಆಯಿತು. ಕರ್ಣನನ್ನು ಹೋಗಿ ಕುಂತಿ ಕೇಳ್ತಾಳೆ, ಮಗ ಅಂತ ಗೊತ್ತಾದ್ಮೇಲೆ ರಾತ್ರಿ ಹೋಗಿ ಕರೀತಾಳೆ, ನಿನ್ನ ಸ್ವಂತ ತಮ್ಮಂದ್ರ ಮೇಲೆ ಯಾಕೆ ಜಗಳ ಆಡ್ತೀಯ ನೀನು, ನನ್ನ ಜೊತೆ ಬಂದು ಸೇರ್ಕೊಂಬಿಡು, ದಯವಿಟ್ಟು ನೀನು ಜಗಳ ಆಡ್ಬೇಡ ಅಂತಾಳೆ. ಆಗ ಅವನು, ಅಮ್ಮ ಉಪ್ಪು ತಿಂದ ಮನೆಗೆ 2 ಬಗೆಯಲ್ಲ, ನನ್ನನ್ನು ಒಂದು ರಾಜನಾಗಿ ಮಾಡಿದ್ದಾನೆ, ನೀನು ಕಳಿಸ್ಬಿಟ್ಟೆ ನನ್ನ, ಆದರೆ ನಾನು ರಾಜನಾಗಿ ಮಾಡಿದ್ದಾನೆ, ನನಗೊಂದು ಹೆಸರು ಕೊಟ್ಟಿದ್ದಾನೆ, ನನಗೊಂದು ಐಡೆಂಟಿಟಿ ಕೊಟ್ಟಿದ್ದಾನೆ, ಆದ್ರಿಂದ ನಾನು ಬರೋಕ್ಕಾಗಲ್ಲ. ಆದರೆ ಈ ಯುದ್ಧ ಏನಾಗುತ್ತೆ ಅಂತ ನೀನೇನಾದ್ರು ಕೇಳೋದಾದ್ರೆ ಖಂಡಿತ ಅಧರ್ಮ ಹೋಗುತ್ತೆ, ಧರ್ಮ ನಿಲ್ಲುತ್ತೆ ಅಂತ ಕೇಳ್ತಾನೆ. ಯಾಕೆ ಹಂಗೆ ಹೇಳ್ತೀಯ ಕರ್ಣ ಅಂತ ಕೇಳಿದಾಗ, ಋಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರವನ್ನು ಶನಿ ಶೀಳ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಚಂದ್ರ, ಒಂದು ಸ್ಲೋಯೆಸ್ಟ್ ಮೂವಿಂಗ್ ಪ್ಲಾನೆಟ್ ಶನಿ. ಒಂದು ವರ್ಷದಲ್ಲಿ ಸೂರ್ಯನ ಸುತ್ಕೊಂಡ್ಬರುತ್ತೆ ಚಂದ್ರ, 30 ವರ್ಷ ತಗೊಳುತ್ತೆ ಶನಿ. ಅದು ಸೀಳ್ಕೊಂಡು ಒಳಗೋದಾಗ ಅನಾಹುತಗಳು ನಡೆಯುತ್ತೆ. ಈಗ ನೀವು 30 ವರ್ಷ 35 ವರ್ಷಕ್ಕೊಂದ್ಸಲ ತೆಗೆದು ನೋಡಿದ್ರೆ ಮಂಡೇನ್ ಅಸ್ಟ್ರಾಲಜಿ, ಪ್ರಾಪಂಚಿಕ ಜ್ಯೋತಿಷ ಅಂತೀವಿ, ಎಲ್ಲೋ ಪ್ರವಾಹ ನಡೆದಿದೆ, ಎಲ್ಲೋ ಭೂಕಂಪನ ನಡೆದಿದೆ, ಎಲ್ಲೋ ಭೂಕಂಪ ಆಗಿದೆ, ಎಲ್ಲೋ ಜ್ವಾಲಾಮುಖಿಗಳು ಹೊಡೆದಿದೆ. ಸೊ ಅದೇ ತಾರೀಕಲ್ಲಿ ಎಲ್ಲ ಅಟ್ಯಾಕ್ ಆಗಿದೆ, ಅದರ ನೆಕ್ಸ್ಟ್ ಮಂತ್ ಇವ್ರು ಹೋಗಿ ಬಂಬಾರ್ಡ್ ಮಾಡಿ ಅವ್ರು, ಅಂದ್ರೆ ನಾವು ಸಮಾಜವನ್ನು ಅಥವಾ ದೇಶವನ್ನು ವಿದೇಶವನ್ನು ಒಂದು ವಿಚಾರಿಸಿದಾಗ ನೋಡಿದಾಗ, ಒಂದು ಗಮನ ಇಟ್ಕೊಂಡು ನೋಡಿದಾಗ, ಆ ಘಟನೆಗಳು ಯಾವಾಗ ನಡೀತು, ಅದರಲ್ಲಿ ಹಿಂದೆ ಚರಿತ್ರೆಯಲ್ಲಿ ಏನಾದ್ರು ಘಟನೆಗಳಿದೆಯಾ, ಭವಿಷ್ಯ ಇದಕ್ಕೆ ಬಹಳ ಹೆಲ್ಪ್ ಮಾಡ್ಬೋದು ನಮ್ಗೆ. ನಾವು ಹಿಂದೆ ಯಾವುದೋ ಘಟನೆ ಎಲ್ಲೋ ಇದೆ, ಇದೇ ತರ ಆಗಿದೆ ಅಂದ್ರೆ ಖಂಡಿತ ಆಗುತ್ತೆ. ಯಾಕಂದ್ರೆ ಮನುಷ್ಯ ಹುಟ್ಟತಾನೆ, ನೀವು ಹೇಳಿದ್ರಿ ಯೋಗಗಳ ಜೊತೆ ಹುಟ್ಟತಾನೆ ಅಂತ, ದೋಷಗಳ ಜೊತೆನೂ ಹುಟ್ಟತಾನೆ. ಹೇಗೆ ಅಂತಂದ್ರೆ ನಿದ್ದೆ, ಸೋಮಾರಿತನ, ಕೋಪ, ಅಹಂಕಾರ, ಇದು 4 ಮನುಷ್ಯನಿಗೆ ಜೊತೆನೆ ಹುಟ್ಟಿರುತ್ತೆ. ನಾವು ಅಪ್ಪ ಯಾವಾಗಲೂ ಹೇಳೋರು, ಯೌವನಂ, ಧನಸಂಪತ್ತಿ, ಪ್ರಭುತ್ವಂ, ಅವಿವೇಕಿತಃ ಅಂತ. ಈ 4ರಲ್ಲಿ ಒಂದಿದ್ರು ಹಾಳಾಗ್ತಾರೆ ಅಂತ. ಅನ್ಫಾರ್ಚುನೇಟ್ಲಿ ಎಲ್ಲ ಒಟ್ಟೊಟ್ಟಿಗೆ ಬಂದು ಕೂತ್ಕೊಂಡ್ಬಿಡುತ್ತೆ. ಒಂದು ಟ್ರಾಫಿಕ್ ಅಲ್ಲಿ ಪೊಲೀಸ್ ಇಲ್ದೇ ಇರೋ ಕಡೆ ನೀವು ನೋಡಿದ್ರೆ ಮನುಷ್ಯರಿಗೆ ಏನೇನೆಲ್ಲ ಇದೆ ಅಂತ ನೀವೇ ತೂಕ ಹಾಕ್ಬೋದು. ಅವಾಗ ಇದನ್ನ ಗುರುಕುಲದಲ್ಲಿ ಹಿಂದಿನ ಕಾಲದಲ್ಲಿ ಇದು 4 ಕಂಟ್ರೋಲ್ ಮಾಡಕ್ ದಾರಿ ಹೇಳ್ಕೊಡ್ತಾ ಇದ್ರು. ಈಗ ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಬಂದ್ಬಿಟ್ಟು ನೀವು ಏನ್ ಓದ್ಬೇಕು ಅಂತ ಹೇಳ್ಕೊಡ್ತಾರೆ ಹೊರತು ಹೆಂಗ್ ಓದ್ಬೇಕು ಅಂತ ಯಾರು ಹೇಳ್ಕೊಡಲ್ಲ. ಯಾವ ಹೊತ್ತಿನಲ್ಲಿ ಓದಿದ್ರೆ ಏನ್ ಒಳ್ಳೇದಾಗುತ್ತೆ. ನಾನು ಹೇಳ್ತೀನಿ, ಶುಕ್ರ ದಶೆ ಇದ್ದವರು ಬೆಡ್ ಮೇಲೆ ಕೂತ್ಕೊಂಡು ಓದ್ಬೇಡಿ ಅಂತೀನಿ. ಮುಕ್ಕಾಲ್ವಾಸಿ ಮಕ್ಕಳು ಬೆಡ್ ಮೇಲೆ ಓದ್ತಾರೆ, ಏನ್ ಪ್ರಾಬ್ಲಮ್ಮು? ಒಂದು ಸ್ಥಳ ಮಹಿಮೆ ಅಂತ ಒಂದಿರುತ್ತೆ. ನನಗೆ ನಂಬಿಕೆ ಇದೆ ಇದರಲ್ಲಿ, ಅದು ನನ್ನ ಅಪ್ಬ್ರಿಂಗಿಂಗ್. ಅದು ನಂಬಿಕೆ ಇಲ್ದಿರೋರು ಸುಮಾರು ಜನ ಇದ್ದಾರೆ, ನಂಬಿಕೆ ಇರೋರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಈ ವರ್ಷದ ಪ್ರೆಡಿಕ್ಷನ್ಸ್ ಹೇಗಿದೆ, ಈ ಸಂವತ್ಸರ ಏನು ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ತಾ ಹೋಗ್ಬೋದಾ? ಖಂಡಿತ. ಇಂದಿನ ಸಂವತ್ಸರ ಕುರೋದಿ ನಾಮ ಸಂವತ್ಸರ ಅಂತೀವಿ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ, ವೀಕ್ಷಕರಿಗೆ, ಪ್ರಪಂಚಕ್ಕೆ, ನಾಡಿಗೆ, ಪ್ರತಿಯೊಬ್ಬ ವೈಯಕ್ತಿಕವಾದ ವ್ಯಕ್ತಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದಿನ ಸಂವತ್ಸರ ಕುರೋದಿನಾಮ ಸಂವತ್ಸರ ಅಂತ. ಸಾಕಷ್ಟು ವಾರಗಳು ನಿಂತಿಲ್ಲ, ಗಲಾಟೆಗಳಾಯ್ತು, ಅದೆಲ್ಲ ದೊಡ್ಡದಾಗಾಯ್ತು. ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟೋ ಒಳ್ಳೇದಾದ್ರೂ ಕೂಡ ಯಾವ್ದಾದ್ರು ಒಂದು ಕೆಟ್ಟದಾಗ್ಬಿಟ್ರೆ ಅದೇ ಮನಸ್ಸಲ್ಲಿ ನಿಲ್ಲುತ್ತೆ. ಈಗ ನಾವು ಎಷ್ಟೋ ಜನಕ್ಕೆ ನಮ್ಮ ಹತ್ರ ಜ್ಯೋತಿಷಕ್ಕೆ ಬಂದವ್ರಿಗೆ 3 ತಿಂಗಳಲ್ಲಿ ಚೆನ್ನಾಗ್ ಆಗ್ತೀರಾ ಅಂದ್ರೆ ನಂಬಲ್ಲ, ಹೋಗ್ತಾ ಬಿದ್ದೋಗ್ತೀರಾ ಅಂದ್ರೆ ನಂಬ್ತಾರೆ. ಮನುಷ್ಯನ ಭಾವನೆಗಳನ್ನ ಹಂಗೆ ಬೆಳೆಸ್ಬಿಟ್ಟಿದ್ದಾರೆ ಜನ. ಆದ್ರೆ ಈ ವರ್ಷ ವಿಶ್ವಾವಸು ಸಂವತ್ಸರ, ಹೆಸರಲ್ಲೇ ನೋಡಿ ಕುರೋದಿ ಅನ್ನೋದು ಹೆಂಗೆ ಹೇಳಿದೆ ನಿಮ್ಗೆ, ವೈಬ್ರೇಷನ್. ಕುರೋದಿ ನಾಮ ಸಂವತ್ಸರ, ಏನಪ್ಪ ವಿರೋಧಿ ಇದ್ದಂಗಿದೆ ಕುರೋದಿ ಅಂತ ಹೇಳ್ತಾರೆ. ವಿಶ್ವಾವಸು, ವಿಶ್ವಾಸವನ್ನು ಇಟ್ಕೊಳ್ಳುವಂತಹ ಸಂವತ್ಸರವಾಗಿ ಈ ವರ್ಷ ಹುಟ್ಟುತ್ತೆ. ವೆರಿ ನೈಸ್. ಬಹಳ ವಿಶೇಷವಾದಂಥ ವರ್ಷ. ಈ ವರ್ಷದಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ, ಪಂಚಾಂಗ ಶ್ರವಣ ಮಾಡಿದಾಗ ದೇವತೆಗಳನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು, ಹಿರಿಯರ ಆಶೀರ್ವಾದ ಪಡ್ಕೊಂಡು, ಒಳ್ಳೆ ಜ್ಯೋತಿಷರ ಬಾಯಿಂದ ಪಂಚಾಂಗ ಶ್ರವಣ ಕೇಳಿದ್ರೆ ಬಹಳ ವಿಶೇಷವಾದಂತಹ ಫಲಗಳು ಸಿಗುತ್ತೆ ಅಂತ ಹೇಳ್ತೀವಿ. ಈ ವರ್ಷ ಎಂಥ ವಾರದಲ್ಲಿ ಹುಟ್ಟುತ್ತೆ, ಯಾವ ತಿಥಿಯಲ್ಲಿ ಹುಟ್ಟುತ್ತೆ ಅಂತ ನೋಡಿದ್ರೆ ಭಾನುವಾರ ಹುಟ್ಟುತ್ತೆ, ಸೂರ್ಯನ ವಾರ. ಸೂರ್ಯನ ವಾರದಲ್ಲಿ ಹುಟ್ಟಿದಾಗ ಖಂಡಿತ ಸುಭಿಕ್ಷ, ಧೈರ್ಯ, ಸಂತೋಷ,
ಹಲವಾರು ವಿಚಾರಗಳಲ್ಲಿ ಮನಃಶಾಂತಿ ಎಲ್ಲ ಉಂಟು ಮಾಡುವಂತಹ ವರ್ಷವಾಗಿರುತ್ತೆ ಇದು. 2 ವಿಶ್ವಾಸ ಪ್ರತಿಯೊಬ್ಬರಲ್ಲೂ ವಿಶ್ವಾಸ ಬರುವಂತಹ ವರ್ಷ ಆಗುತ್ತೆ. ತಿಥಿ ದ್ವಿತೀಯ ತಿಥಿ ಅಂದ್ರೆ ಪ್ರಥಮ ತಿಥಿಯಲ್ಲಿ ಹುಟ್ಟುತ್ತೆ ಅಂತ ಹೇಳ್ತೀವಿ. ಐಶ್ವರ್ಯಕ್ಕೆ ಬಹಳ ಅಂದ್ರೆ ಬೆಳವಣಿಗೆ ಅಂತ ಏನ್ ಹೇಳ್ತೀವಿ. ಐಶ್ವರ್ಯಕ್ಕೆ ದುಡ್ಡು ಕಸ ಇನ್ಕಮ್ ಟ್ಯಾಕ್ಸ್ ಅವರು 12 ಲಕ್ಷ ಮಾಡಿದ್ದಾರೆ. ಇದೆಲ್ಲ ದಾರಿಗೆ ಒಂದ್ ನೋಡಿ ಎಷ್ಟು ಹೋದ ವರ್ಷ ಮಾಡ್ಬೋದಿತ್ತಲ್ಲ ಅವರು, ಅದೇ 12 ಲಕ್ಷ ಮಾಡಿಲ್ವಲ್ಲ. ವರ್ಷ ಬಂದು ವಿಶ್ವಾಸು ಜನಕ್ಕೆ ಅಭಿಮಾನ ಬರಬೇಕು, ದುಡ್ಡು ಕಾಸು ಉಳಿಬೇಕು ಅಂದಾಗ ಅದರ ಅಭಿವೃದ್ಧಿ ಆಗುತ್ತೆ. ಮತ್ತೆ ಪಾಪ ವಿಮೋಚನ ರೇವತಿ ನಕ್ಷತ್ರದಲ್ಲಿ ಈ ವರ್ಷ ಹುಟ್ಟುತ್ತೆ. ರೇವತಿ ನಕ್ಷತ್ರ ಅಂದ್ರೆ ಬುಧ ಅಧಿಪತಿ ಆದಾಗ ವಿದ್ಯಾವಂತರಿಗೆ ಬೆಲೆ ಸಿಗುತ್ತೆ. ಒಂದು ಒಳ್ಳೆಯ ವಿಚಾರಗಳು ದೇಶದಲ್ಲಿ ಹರಡುತ್ತೆ. ಭಕ್ತಿ ಜನಗಳ ಮಧ್ಯೆ ಹೆಚ್ಚಾಗುತ್ತೆ. ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಈ ಭಾರತ ಭೂಮಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಒಳ್ಳೆ ಸುಖ ಸಂತೋಷವನ್ನು ದೇಶ ವಿದೇಶಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ವಿಚಾರಗಳು ಕೂಡ ನಮ್ಮ ದೇಶದಿಂದ ಬರುತ್ತೆ ಅಂತ ಹೇಳ್ತೀವಿ. ಯೋಗ ಅಂತಂದ್ರೆ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಇಂದ್ರಿಯ ಯೋಗದಲ್ಲಿ ಈ ವರ್ಷ ಹುಟ್ಟುತ್ತಾ ಇದೆ. ಇಂದ್ರಿಯ ಯೋಗ ಅಂದ್ರೆ ಖಂಡಿತ ಕೆಲವು ಕಡೆ ದೌರ್ಜನ್ಯ ನಡೀತಾನೆ ಇದೆ ಹೆಣ್ಮಕ್ಳ ಮೇಲೆ. ಈ ವರ್ಷ ಕೂಡ ಆ ರೀತಿ ಕದ್ದು ಮುಚ್ಚಿ ಆಗುವಂತ ಸಾಧ್ಯತೆಗಳಿದೆ. ಇದರಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಸಿಗಾಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನ ಈಗ ಹುಷಾರಾಗಿರಿ ಅಂತ ನಾವು ಹೇಳಕ್ಕಾಗಲ್ಲ, ಸರಿಯಾಗಿರಿ ಅಂತ ಹೇಳ್ಬೋದು ಅವ್ರಿಗೆ. ನಂತರ ಕರ್ಣ ಅಂತ ಹೇಳ್ತೀವಿ. ಕರ್ಣ ಅಂತಂದ್ರೆ ಭವಕರ್ಣದಲ್ಲಿ ಹುಟ್ಟೋದ್ರಿಂದ ಭಾರತಕ್ಕೆ ಎಲ್ಲಾ ರೀತಿಯಲ್ಲೂ, ಭಾರತ ಜನವಾಸಿಗಳಿಗೆ ಎಲ್ಲಾ ರೀತಿಯಲ್ಲಿ ಈಗ ಕುಂಭಮೇಳ ನಡೀತು, ಎಷ್ಟು ವಿಶೇಷವಾಗಿ ನಡೀತು. ಒಂದು ಒಗ್ಗಟ್ಟನ್ನು ನೋಡಿದ್ವಿ. ವ್ಯಾವಹಾರಿಕವಾಗಿ ಹೇಗಿರುತ್ತೆ ಈ ವರ್ಷ ಅಂತ? ವ್ಯಾವಹಾರಿಕವಾಗಿ ಈ ಸಲ ಈಗ ನಾವು ಪ್ರತಿ ವರ್ಷ ಕೂಡ ವರ್ಷಕ್ಕೆ ರಾಜ ಒಬ್ಬ ಇರ್ತಾನೆ, ಮಂತ್ರಿ ಒಬ್ಬ ಇರ್ತಾನೆ, ಧನಾಧಿಪತಿ ಒಬ್ಬ ಇರ್ತಾನೆ, ಸಸ್ಯಾಧಿಪತಿ ಅಂತ ಒಬ್ಬ ಇರ್ತಾನೆ. ಈ ರೀತಿ ಗಿಡಕ್ಕೊಬ್ಬ, ನಾವೇನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ, ಆ ರೀತಿ ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಅಂತ. ಈ ವರ್ಷ ವಿಶ್ವಾವಸು ವರ್ಷದಲ್ಲಿ ರಾಜ ಸೂರ್ಯ, ಮಂತ್ರಿ ಚಂದ್ರ, ಅರ್ಕಾಧಿಪತಿ ಸೂರ್ಯ, ಸಸ್ಯಾಧಿಪತಿ ಗುರು. ಸಸ್ಯಾಧಿಪತಿ ಗುರು ಅಂದ್ರೆ ಗಿಡಗಳು ಚೆನ್ನಾಗಿ ಬೆಳಿತೇವೆ, ಬೆಲೆ ಒಳ್ಳೆ ಬೆಳೆ ಚೆನ್ನಾಗಿರುತ್ತೆ, ಬರುತ್ತೆ. ಎಕಾನಮಿ ಡಿಪೆಂಡ್ಸ್ ಅಪಾನ್ ದಟ್. ಈಗ ಕೆಲವು ಸಮಯ ನಾವೇನು ನ್ಯಾಷನಲ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದು ಗುರು ಮೇಲೆ ಬರುತ್ತೆ. ಸೇನಾಪತಿ ಸೂರ್ಯನೇ ಆಗ್ತಾನೆ. ಸೇನಾಪತಿ ಸೂರ್ಯ ಆದಾಗ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ನಮಗೆ ಅಕ್ಕಪಕ್ಕ ಇರೋ ದೇಶಗಳು ನಮ್ಮನ್ನ ಎದುರಿಸೋದಿಕ್ಕೆ, ಬಾಲ ಬಿಚ್ಚೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಸ್ವಲ್ಪ ಸ್ಟ್ರಾಂಗ್ ಆದಂತ ತೀರ್ಮಾನಗಳನ್ನು ನಮ್ಮ ದೇಶ ತಗೊಳ್ಳೋದಿಕ್ಕೆ ಸಾಧ್ಯತೆಗಳಿದೆ. ಮತ್ತೆ ರಾಸ್ಯಾಧಿಪತಿ ಶನಿ ಆಗ್ತಾನೆ, ಧನಾಧಿಪತಿ ಕುಜಗ್ರಹ ಆಗುತ್ತೆ, ದೇವತೆ ಹಿರಣ್ಯ ಗರ್ಭ ಆಗ್ತಾನೆ. ಅಂದ್ರೆ ಚಿನ್ನದ ಬೆಲೆ ಇನ್ ಸ್ವಲ್ಪ ಜಾಸ್ತಿ ಆಗ್ತದೆ ಈ ಬರೋ ವರ್ಷಗಳಲ್ಲಿ. ಈಗ ನಮ್ಮ ದೇಶವನ್ನು ತಗೊಂಡ್ರೆ ರಾಜ ಸೂರ್ಯ ಆಗಿರೋದ್ರಿಂದ ಒಳ್ಳೆ ಮಳೆ ಬರುತ್ತೆ. ಅದೇ ರಾಜನೇ ಸೂರ್ಯ ಅಗ್ನಿಗೆ ಸಂಬಂಧಪಟ್ಟಿದ್ರಿಂದ ಬಿಸಿಲು ಜಾಸ್ತಿ ಇರುತ್ತೆ. ಆ ಬಿಸಿಲು ಹೆಚ್ಚಾದಾಗ ಆ ಬ್ರೇಕ್ ಇವನ್ ಆಗುತ್ತೆ, ಮಳೆ ಬರುತ್ತೆ ಅಂತ ಈ ಇವ್ರು ಹೇಳ್ತಾರೆ. ಅಂದ್ರೆ ಅತಿವೃಷ್ಟಿ ಏನಾದ್ರು ಆಗ್ಬೋದು? ಅಲ್ಲ, ಅತಿವೃಷ್ಟಿ ಆಗೋದಕ್ಕೆ ಸಾಧ್ಯತೆಗಳು ಬಹಳ ಕಮ್ಮಿ. ಸೆಪ್ಟೆಂಬರ್ ತಿಂಗಳ ನಂತರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಪ್ರವಾಹ ಉತ್ತರ ಭಾರತದಲ್ಲಿ ಹೆಚ್ಚಾಗುವಂತಹ ಚಾನ್ಸಸ್ ಇದೆ. ಉತ್ತರ ಭಾರತದಲ್ಲಿ ಜಾಸ್ತಿ ನೀರು ಬಂದು ಸಮುದ್ರಕ್ಕೆ ನೀರು ಹೋಗಿ ಸೇರುವಂತಹ ಸಾಧ್ಯತೆ ಜಾಸ್ತಿ ಇದೆ. ನೀವು ಹೇಳಿದ್ದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು ಅಥವಾ ಇಡೀ ಜಗತ್ತಿಗೆ? ನಮ್ಮ ದೇಶಕ್ಕೆ ಇದರಲ್ಲಿ 70% ಸ್ಥಿಮಿತವಾಗುತ್ತೆ. ಒಂದು 30% ಸೌತ್ ಈಸ್ಟ್ ಏಷ್ಯಾ ಅಂತಾನೆ ಹೇಳ್ತೀವಿ. ಈಗ ನಮಗೆ ಏನು ಉಗಾದಿ ಹುಟ್ಟುತ್ತೆ, ನಮ್ಮ ದಿನ, ನಕ್ಷತ್ರ, ವಾರ, ಅದೇ ಉಗಾದಿ ಅಮೆರಿಕಲ್ಲಿ ಆಚರಿಸಿದ್ರೆ ಅವಾಗ ಹುಟ್ಟಲ್ಲ, ಅಲ್ಲಿರೋರಿಗೆ ಸ್ಥಳ ಅಂತ ಹೇಳ್ತೀವಿ. ಅಂದ್ರೆ ಇದು ಭಾರತ ಖಂಡ ಅಂತ ಏನಿತ್ತು, ಭಾರತ ಖಂಡ, ಭರತ ವರ್ಷ, ಭರತ ಖಂಡೆ ಅಂತಾರಲ್ಲ, ಜಂಬೂ ದ್ವೀಪೆ ಅಂತ ಹೇಳ್ತಾರಲ್ಲ. ಇದಕ್ಕೆ ಮುಖ್ಯವಾಗಿ ಯಾಕಂದ್ರೆ ದೇಶ ವಿದೇಶಗಳಿಗೆಲ್ಲ ಜ್ಯೋತಿಷ ಖಂಡಿತ ಹೇಳ್ಬೋದು, ಇಲ್ಲ ಅಂತಲ್ಲ. ಆದ್ರೆ ನಾವು ಯಾವ ಜಾಗದಲ್ಲಿ ಇದ್ದೀವಿ, ಅಲ್ಲಿ ಏನು ಪರಿಸ್ಥಿತಿ ಇದೆ, ಏನ್ ವಾತಾವರಣ ಇದೆ, ಅದನ್ನ ಇಟ್ಕೊಂಡೇ ಆಗುತ್ತೆ. ಈಗ ನಮ್ಗೇನಾಗುತ್ತೆ ಅಂದ್ರೆ, ನಮ್ಗೆ ಇಲ್ಲಿ ಸಮ್ಮರ್ ಇದ್ದಾಗ ಆಸ್ಟ್ರೇಲಿಯಾನಲ್ಲಿ ವಿಂಟರ್ ಇರುತ್ತೆ, ಅಲ್ಲೆಲ್ಲೋ ಅಮೆರಿಕಾನಲ್ಲಿ ಸ್ಪ್ರಿಂಗ್ ಇರುತ್ತೆ. ಯಾಕಂದ್ರೆ ಭೂಮಿ ತನ್ನಂತಾನೆ ಸುತ್ಕೊಂಡ್ ಬರುತ್ತೆ. ಭೂಮಿಗೆ ದಿಕ್ಕಿಲ್ಲ, ನಮಗ್ ದಿಕ್ಕಿದೆ. ಭೂಮಿಗೆ ದಿಕ್ಕಿಲ್ದೆ ಇರೋದ್ರಿಂದನೇ ಅದು ಸುತ್ಕೊಂಡ್ ಬರ್ತಾ ಇದೆ. ನಾವು ನಾವೇನು ಪೂರ್ವ ನೋಡ್ತಾ ಇದೀವಿ ಅದು ಇಮ್ಯಾಜಿನರಿ ಈಸ್ಟರ್ನ್ ಹೊರೈಸನ್, ಅದು ನಿಜ ಅಲ್ಲ. ನಾವು ದಿನನಿತ್ಯ ನೋಡೋದು ಕಾಲ್ಪನಿಕವಾದಂತಹ ಪೂರ್ವ. ಈ ಭರತ ವರ್ಷ ಭರತ ಖಂಡೆ ಅಂದಾಗ ಈ ಅಮೆರಿಕಾನಲ್ಲಿ ದಿನನಿತ್ಯ ಹೇಳ್ತಾರಲ್ಲ, ಅಲ್ಲಿ ಬೇರೆ ಏನೋ ಹೇಳ್ತಾರೆ, ಎಂತದೋ ಖಂಡ ಅಂತ. ಮರ್ತು ಹೋದೆ ನಾನು. ಅಲ್ಲಿಗೆ ಹೋದಾಗ ಪುತ್ತಿಗೆ ಮಠದಲ್ಲಿ ನಾನು ಸಂಕಲ್ಪ ಮಾಡಿದಾಗ, ಅಲ್ಲಿ ಲಾಸ್ಟ್ ಟೈಮ್ ನಾನು ಇದು ಉಪಕರ್ಮ ಅಲ್ಲೇ ಮಾಡಿದ್ದೆ. ಅವಾಗ ಹೇಳಿದ್ರು, ಮರ್ತು ಹೋದೆ. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವರ್ಷದ ಪ್ರೆಡಿಕ್ಷನ್ಸ್ ಅಂತ ನಾವು ಏನ್ ಸಹಜವಾಗಿ ಮಾತಾಡಿದ್ವಿ, ಇವಾಗ ನನಗೆ ಒಂದಿಷ್ಟು ಪ್ರಶ್ನೆಗಳು ಹುಟ್ಟತ್ತೆ ಇಲ್ಲಿ. ಈ ಫೈನಾನ್ಸ್ ಅನ್ನೋದೇನಿದೆ
ಅದು ಎಷ್ಟರ ಮಟ್ಟಕ್ಕೆ ಇಂಪಾರ್ಟೆಂಟ್ ಆಗತ್ತೆ ಈಗಿನ ಕಾಲದಲ್ಲಿ, ಯಾಕೆಂದರೆ ದುಡ್ಡು ಇದ್ರೂ ಸಂತೋಷವಾಗಿರ್ಬೋದು, ಇಲ್ಲದೆ ಹೋದರೂ ಸಂತೋಷವಾಗಿರ್ಬೋದು. ಸೊ ಈ ಫೈನಾನ್ಸ್ ಅನ್ನೋದು ನಮ್ಮ ಸಂತೋಷನ ಡಿಫೈನ್ ಮಾಡಬೇಕಾ? ಜ್ಯೋತಿಷ್ಯದಲ್ಲಿ ಇದನ್ನು ಹೇಗೆ ನೋಡ್ತೀರಾ ತಾವು? ಖಂಡಿತ ಧನಾಧಿಕಾರಿ ಅಂತ ನಾನು ಹೇಳಿದೆ. ಈ ಸಲ ನಿಮಗೆ ಧನಾಧಿಕಾರಿಯಾಗಿ ಬಂದಿರತಕ್ಕಂಥ ಗ್ರಹ ನೋಡಿ, ಅವನು ಧನಾಧಿಪತಿ ಕುಜಗ್ರಹ ಅಂತ ಹೇಳ್ತೀವಿ. ಈಗ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಕೇಳಿದ್ರಿ. ಶೇರ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಇಂಟ್ರಾ ಡೇ ಅನ್ನೋದು ಈಗ ಕಳೆದ 15 ವರ್ಷದಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದು ಮನುಷ್ಯನ ಮನೋಭಾವನೆ ಮೇಲೆ ಹೋಗುತ್ತೆ. ರೆಸಿಸ್ಟೆನ್ಸ್ ಇಲ್ಲದೆ, ಈಗ ಒಬ್ಬನಿಗೆ ಯಾರಿಗೋ ಒಂದ್ ದಿವಸ ದುಡ್ಡು ಬಂದ್ಬಿಟ್ರೆ ನಾಳೆನೂ ಅದೇ ಬರುತ್ತೆ ಅಂತ ಹೋಗ್ತಾನೆ. ಈಗ ನನ್ನ ಸ್ಕೂಲಲ್ಲಿ ಮಕ್ಕಳು ಎಲ್ಲರೂ ಒಂದೇ ಮಾರ್ಕ್ ತಗೊಳ್ಳಿಲ್ಲ ಅಂದಂಗೆ ಎಕ್ಸ್ಪರ್ಟ್ ಆಗಿ ಈಗ ಏನಾಗಿದೆ ಅಂದ್ರೆ ಸುಮಾರು ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಆಡೋರು ಹೋಗಿ ಶೇರ್ ಪಾಠ ಹೇಳ್ಕೊಡ್ತೀವಿ ಜಾಸ್ತಿನವರೇ ಜಾಸ್ತಿ ಆಗಿದ್ದಾರೆ. ಇನ್ನೊಬ್ರಿಗೆ ಹೇಳ್ಕೊಡ್ತೀವಿ ನಾವು ಚೆನ್ನಾಗಿ ಮಾಡೋದು, ಅವ್ರು ಮಾಡಿದಾರ ಇಲ್ವಾ ಅಂತ ನೋಡ್ಬೇಕು. ಫಸ್ಟು ನಿಮಗೆ ಅನುಷ್ಠಾನ ಇದ್ರೆ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ಅಥವಾ ನೀವು ಗೆದ್ದಿದ್ರೆ ಇನ್ನೊಬ್ರಿಗೆ ಗೆಲ್ಲೋ ದಾರಿ ಹೇಳ್ಬೋದು. ಅಲ್ಲ, ನೀವು ಗೆಲ್ಲೋದಕ್ಕೆ ದಾರಿ ಗೊತ್ತಿದ್ದು ಅವಕಾಶಗಳಿಲ್ಲದೆ ಸೋತಿದ್ರೆ ಬೇಕಾದ್ರೆ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು. ಆದ್ರೆ ಏನಾಗಿದೆ ಅಂತ ಈಗ ಇಂಟ್ರಾಡೇ ಅಂತ ಏನ್ ಮಾಡಿದ್ ಧನಾಧಿಕಾರಿ ಕುಜ ಆದ್ರಿಂದ ಈ ವರ್ಷ ಕೂಡ ಇಂಟ್ರಾಡೇ ಸಕ್ಸಸ್ಫುಲ್ ಆಗೋದಿಲ್ಲ. ಪೊಸಿಷನಿಂಗ್ ಅಂತ ಏನ್ ಹೇಳ್ತಾರೆ ಮತ್ತೆ ಲಾಂಗ್ ಟರ್ಮ್ ಅಂತ ಏನ್ ಹೇಳ್ತಾರೆ, ಅದು ಖಂಡಿತ ಜನಕ್ಕೆ ಒಳ್ಳೆ ಫಲಿತಾಂಶ ಕೊಡುತ್ತೆ. ಮತ್ತೆ ರಿಯಲ್ ಎಸ್ಟೇಟ್ ಬೆಲೆಗಳಲ್ಲಿ ಕಡಿಮೆ ಆಗುತ್ತೆ. ಭೂಮಿಕಾರಕ ಅಂತ ಹೇಳ್ತೀವಿ. ಜ್ಯೋತಿಷ ಎಷ್ಟು ಯೋಚನೆ ಮಾಡಿದ್ದಾರೆ ಅಂದ್ರೆ, ನಮ್ ಜೊತೆ ಹುಟ್ಟಿದವ್ರನ್ನ ನೋಡ್ಬೇಕಂದ್ರೆ ಒಂದು ಜಾತಕದಲ್ಲಿ ಕುಜಗ್ರಹನ ನೋಡ್ತೀವಿ. ಅದೇ ಕುಜಗ್ರಹನೇ ಅಣ್ಣ ತಮ್ಮ ಕಿತ್ತಾಡ್ಕೋತಾನ ಭೂಮಿಗೆ ಅಂತಾನು ನೋಡ್ತೀವಿ. ಸೇಮ್ ಆರಿಜಿನ್ ಅದೇನೆ. ಸಹೋದರ ಕಾರಕ ಅಂತ ಹೇಳ್ತೀವಿ, ಭೂಮಿಕಾರಕ ಅಂತ ಕುಜನ ಹೇಳ್ತೀವಿ. ಅದರಿಂದ ಕುಜ ಆಗಿರೋದ್ರಿಂದ ಭೂಮಿ ಬೆಲೆ ಖಂಡಿತ ಕಮ್ಮಿ ಆಗುತ್ತೆ, ಅಥವಾ ಅಫೋರ್ಡಬಲ್ ಲೈನ್ ನಲ್ಲಿ ಇರುತ್ತೆ. ಜನಗಳಿಗೆ ಸ್ವಲ್ಪ ವಸತಿ ಅಂದ್ರೆ ದೇಶ ಇನ್ನಷ್ಟು ಹೆಚ್ಚಿನ ಮನೆಗಳನ್ನು ಜನಕ್ಕೆ ಕಟ್ಕೊಡ್ತೀವಿ ಅನ್ನೋದನ್ನ ದಾರಿಗೆ ತರ್ತಾರೆ. ಇನ್ನ ಮತ್ತೊಂದು ಆಸ್ಪೆಕ್ಟ್ ನನಗೆ ಯಾವಾಗಲೂ ಏನಂದರೆ ಮನಃಶಾಂತಿ. ಇವಾಗ ಒಂದು ಗಲಭೆ ಆಗ್ಬೋದು ಅಥವಾ ಒಂದು ದಂಗೆ ಆಗ್ಬೋದು, ಇದೆಲ್ಲ ಹೇಳಬೇಕು ಅಂದ್ರೆ ಮಾಬ್ ಮೆಂಟಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾಬ್ ಮೆಂಟಾಲಿಟಿಗೆ ನಮ್ಮಲ್ಲಿರುವಂಥ ಎವ್ರಿಡೇ ಎನರ್ಜೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಂದ್ರೆ ನನ್ಗೆ ಅಂದ್ರೆ ಈ ಪಕ್ಕದಲ್ಲಿರೋನು ಅನ್ನೋದು ತುಂಬಾ ಈಸಿ. ಸೊ ಈ ವರ್ಷದ ಆ ಒಂದು ಮಾಬ್ ಮೆಂಟಾಲಿಟಿ ಅನ್ನೋದು ಏನಿರುತ್ತೆ ಅದು ಹೇಗಿರುತ್ತೆ? ಖಂಡಿತ ನೀವು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಶೇಕ್ಸ್ಪಿಯರ್ ಹೇಳ್ತಾನೆ ಮಾಬ್ ಎಸ್ ಹೇಟ್ಸ್ ನೋ ಬ್ರೈನ್ಸ್ ಅಂತ ಹೇಳ್ತಾರೆ. ಒಂದು ಗುಂಪಿಗೆ ಬುದ್ಧಿ ಇರಲ್ಲ, ಗುಂಪಿನ ಲೆಕ್ಕಾಚಾರ ಮಾತ್ರ ಇರುತ್ತೆ. ಅದರಿಂದ ಇವತ್ತಿನ ದಿವಸ ನೀವು ಎಲ್ಲೇ ಗ್ರೂಪ್ ವೈಲೆನ್ಸ್ ಆಗಿದೆ ಅಂತ ನೋಡಿ, ಆ ಕಾರಣ ಬಹಳ ಸಿಲ್ಲಿ ಕಾರಣ ಇರುತ್ತೆ, ಬಹಳ ಟ್ರಿವಿಯಲ್ ಇಶ್ಯೂಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಬೇಡದೇ ಇರೋದಕ್ಕೆ ಗುಂಪು ಗಲಾಟೆಗಳಾಗಿರುತ್ತೆ. ಆದ್ರೆ ಈ ಸಲ ಸೂರ್ಯ ರಾಜ ಆಗಿರೋದ್ರಿಂದ, ಸೂರ್ಯನೇ ನಕ್ಷತ್ರ ಮಂಡಲಕ್ಕೆ ಗ್ರಹ ಮಂಡಲಕ್ಕೆ ಅಧಿಪತಿ, ಅವನೇ ರಾಜ ಆಗಿರೋದ್ರಿಂದ ಇಂಪ್ಲಿಮೆಂಟೇಷನ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಈಗ ಪೊಲೀಸು ಈಗೆಲ್ಲ ಬೆಂಗಳೂರಲ್ಲಿ ಯಾರು ನಿಲ್ಸೋದೇ ಇಲ್ಲ, ಯಾರನ್ನು ಮನೆಗೆ ಲೆಟರ್ ಬಂದ್ಬಿಡುತ್ತೆ ಇಷ್ಟು ಫೈನ್ ಕಟ್ಟಾಗಿ ಅಂತ. ಆ ರೀತಿ ಆದಂತಹ ಒಂದು ಮಾರಲ್ ಪೊಲೀಸಿಂಗ್ ಅಲ್ಲ, ಲೀಗಲಿ ಪೊಲೀಸಿಂಗ್ ಅನ್ನೋದು ಬಹಳ ಜನಕ್ಕೆ ಧೈರ್ಯ ಕೊಡುವಂಥದ್ದು. ಈಗ ಏನ್ ಹೇಳ್ತಾರೆ, ಯಾರೋ ಒಬ್ರು ಸ್ಪೀಡಾಗಿ ಹುಡುಗ ಹೋದ್ರೆ ಸ್ವಲ್ಪ ವಯಸ್ಸಾದವರು ಇವನ್ ಯಾರನ್ನು ಹಿಡಿದು ಪೊಲೀಸ್ ಹಾಕ್ಲೇ ಇಲ್ವಾ ಇನ್ನಂತಾರೆ. ಆ ಥರ ದೊಡ್ಡವರಿಂದ ಚಿಕ್ಕವರವರೆಗೂ, ಚಿಕ್ಕವರಿಗೆ ಸ್ವಲ್ಪ ನಿಯತ್ತು ಶಿಸ್ತನ್ನು ಕಲಿಯುವಂತಹ ರೀತಿ ಇರುತ್ತೆ, ದೊಡ್ಡವರಿಗೆ ಸಮಾಧಾನ ಕೊಡುವಂಥ ವರ್ಷವಾಗಿ ಇದು ಕಂಡಿದೆ. ವೆರಿ ನೈಸ್. ಈ ಪ್ರೊಡಿಕ್ಷನ್ಸ್ ಎಲ್ಲ ಕೇಳ್ತಾರೆ, ಒಂದು ಸ್ವಲ್ಪ ಮನ್ಸಲ್ಲಿ ನೆಮ್ಮದಿ ಮತ್ತೆ ಎಲ್ಲ ಒಂದು ಕಡೆ ಸಮಾಧಾನನೂ ಇದೆ. ಯಾಕೆಂದ್ರೆ ಇಟ್ಸ್ ಅ ವೆರಿ ಫೇತ್ಫುಲ್ ಇಯರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಆ ಫೇತ್, ನಂಬಿಕೆ ಅನ್ನೋದೇನಿದೆ ಅದು ದೃಢವಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ರಾಶಿಗಳ ಫಲಾನುಫಲ ಏನಿದೆ ಅದನ್ನು ನಾನು ಮುಂದೆ ಮಾತಾಡ್ತೀನಿ. ಅಷ್ಟೇ ಅಲ್ಲ, ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಕ್ವಶನ್ಸನ್ನು ಕೂಡ ಅವ್ರಿಗೆ ಕೇಳಬೇಕು ಅಂತ ನನ್ನ ಉದ್ದೇಶ ಇದೆ. ಸೊ ಇದನ್ನು ಮುಂದುವರ್ಸೋಣ ಮುಂದಿನ ಎಪಿಸೋಡ್ನಲ್ಲಿ. ಮೊದಲ 6 ರಾಶಿಗಳು ಅದರ ಫಲಾನುಫಲ, ಅದರ ನಂತರ ಲಾಸ್ಟ್ 6 ರಾಶಿಗಳು ಅದರ ಫಲಾನುಫಲವನ್ನು ನಾವು ನೋಡೋಣ. ಸೊ ಮಿಸ್ ಮಾಡಿ, ಬ್ಲೆಸ್ ಮಾಡಿ, ಮತ್ತೆ ವಾಪಸ್ ಬನ್ನಿ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು ಸೋ ಮಚ್.